ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 1 kg ಚಿಕನ್, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಕೊರಿಯಾಂಡರ್ ಸೀಡ್, 12 ಬ್ಯಾಡಗೆ ಮೆಣಸು ಡ್ರೈ ರೆಡ್ ಚಿಲ್ಲಿ, 8 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್, 1 ಸಣ್ಣ ಈರುಳ್ಳಿ ಅನಿಯನ್, 1 ಟೀ ಸ್ಪೂನ್ ಕರಿಮೆಣಸು ಪೆಪ್ಪರ್ ಕಾರ್ನ್ಸ್, 1/4 ಟೀ ಸ್ಪೂನ್ ಮೆಂತೆಕಾಳು ಮೇಥಿ ಸೀಡ್ಸ್, 1 ಟೀ ಸ್ಪೂನ್ ಜೀರಿಗೆ ಜೀರಾ ಸೀಡ್ಸ್. ಇದು ಮಸಾಲೆಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು. 1 ಸಣ್ಣ ತೆಂಗಿನಕಾಯಿ ತಗೊಂಡಿದ್ದೇನೆ, ಸಣ್ಣದು 1, ಕೊಕೊನಟ್ ಗ್ರೇಟೆಡ್. ಒಗ್ಗರಣೆ ಸೀಸನಿಂಗ್ಗೆ ಅರ್ಧ ಟೀ ಸ್ಪೂನು ಸಾಸಿವೆ, 1 ಈರುಳ್ಳಿ, 2 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 1 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಅರ್ಧ ಟೀ ಸ್ಪೂನ್ ಅರಸಿನ. ನಾನಿಲ್ಲಿ ಟೊಮೆಟೊ ಯೂಸ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಹುಳಿ ಟೊಮೆಟೊ, ಸೊ ನಾನು ಹುಳಿ ಹಾಕ್ತಾ ಇಲ್ಲ. ಒಂದು ವೇಳೆ ನಾನು ಟೊಮೆಟೊ ಯೂಸ್ ಮಾಡೋದಿಲ್ಲ ಇದ್ದರೆ ಸಣ್ಣ ಪೀಸ್ ಹುಣಸೆ ಹುಳಿ ಟ್ಯಾಂಬ್ರಿನ್ ಹಾಕಿ ಮಸಾಲೆ ರುಬ್ಬುವಾಗ ಹಾಕಿ ಅದನ್ನು ರುಬ್ಬಿ. ನಾನಿಲ್ಲಿ ಪ್ಯಾನ್ ಬಿಸಿಗೆ ಇಟ್ಟಿದ್ದೇನೆ. ಮೊದಲಿಗೆ ನಾವು ಮಸಾಲ ಹುರ್ಕೊಳ್ಳುವ. ಸ್ವಲ್ಪ ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ ಹಾಕ್ಕೊಳ್ತೇನೆ. ಫ್ಲೇಮನ್ನು ಲೋಲ್ಲಿ ಇಟ್ಕೊಳ್ಳಿ. ಕೊತ್ತಂಬರಿ ಬೀಜ ಹಾಕೋಣ, ಕೊರಿಯಾಂಡರ್ ಸೀಡ್. ಕೆಂಪಾಗಬೇಕು, ಒಳ್ಳೆ ಕೆಂಪಾಗೋ ತನಕ ಹುರಿಯುವ ಲೋ ಫ್ಲೇಮಲ್ಲೇ. ಕೊತ್ತಂಬರಿ ಕೆಂಪಾಗ್ತಾ ಬರುವಾಗನೇ ನಾವು ಜೀರಿಗೆ, ಮೆಂತೆ, ಕರಿಮೆಣಸು 3 ಹಾಕೋಣ. ಇದನ್ನು ಸಹ ನಾವೀಗ ಲೋ ಫ್ಲೇಮಲ್ಲೇ ಹುರಿಬೇಕು. ನಾನು ನಿಮಗೆ ಎಲ್ಲ ವಿಡಿಯೋದಲ್ಲಿ ಹೇಳ್ತೇನೆ, ಮಸಾಲೆ ಯಾವತ್ತು ಹುರಿಯುವಾಗ ಲೋ ಫ್ಲೇಮಲ್ಲೇ ಹುರಿಬೇಕಂತ. ಆಗ ಅದು ಒಳಗೆ ತನಕ ರೋಸ್ಟ್ ಆಗ್ತದೆ, ಪರಿಮಳ ಆಗ್ತದೆ. ನೀವು ಹೈ ಫ್ಲೇಮಲ್ಲಿ ಮಸಾಲೆ ರೋಸ್ಟ್ ಮಾಡಿದರೆ ಹೊರಗೆ ಮಾತ್ರ ಕೆಂಪಾಗೋದು, ಒಳಗೆ ರೋಸ್ಟ್ ಆಗೋದಿಲ್ಲ. ಸೊ ಮಸಾಲೆ ಹುರಿಯುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರಿಯಿರಿ, ಒಳ್ಳೆ ಕೆಂಪಾಗೋ ತನಕ. ಸಾಕು, ಕೆಂಪಾಗಿದೆ. ಇದನ್ನು ತೆಗೆದಿಟ್ಕೊಳ್ಳುವ. ಪುನಃ ನಾನು ಸೇಮ್ ಪ್ಯಾನಿಗೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊಳ್ತೇನೆ, ತೆಂಗಿನ ಎಣ್ಣೆ. ಈಗ ನಾವು ಒಣ ಮೆಣಸನ್ನು ರೋಸ್ಟ್ ಮಾಡುವ. ಬ್ಯಾಡಗೆ ಮೆಣಸು, ಸಾಕು. ಮೆಣಸು ಒಳ್ಳೆ ರೀತಿ ಉಬ್ಬಿದೆ, ರೋಸ್ಟ್ ಆಗಿದೆ. ಈ ರೀತಿ ಚಿಕನ್ ಕರಿ ಮಾಡುವಾಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ರೋಸ್ಟ್ ಮಾಡಿ ಆಗ ನಮ್ಮ ಚಿಕನ್ ಕರಿ ಒಳ್ಳೆ ಪರಿಮಳ ಆಗೋದು. ಹಸಿ ಹಾಕ್ಲಿಕ್ಕೆ ಹೋಗಬೇಡಿ, ಇದೆಲ್ಲ ಇಂಗ್ರೀಡಿಯೆಂಟ್ಸ್ ರೋಸ್ಟ್ ಮಾಡಿ ಹಾಕಬೇಕು. ಪುನಃ ನಾನು ಸೇಮ್ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಆನಿಯನ್ ಮತ್ತು ಗಾರ್ಲಿಕನ್ನು ಫ್ರೈ ಮಾಡುವ. ಇದು ರಫ್ಲಿ ಚಾಪ್ ಮಾಡಿದ್ದೇನೆ ನಾನು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಒಂದು ಗುಲಾಬಿ ಬಣ್ಣ ಬರುವ ತನಕ ರೋಸ್ಟ್ ಮಾಡುವ. ಸಾಕು, ಈರುಳ್ಳಿಯದು ಕಲರ್ ಚೇಂಜ್ ಆಗಿದೆ. ಫ್ಲೇಮ್ ಆಫ್ ಮಾಡುವ. ಎಲ್ಲ ಮಸಾಲ ನಾವು ರೋಸ್ಟ್ ಮಾಡಿದ್ದು ತಣ್ಣಗಾಗಬೇಕು. ರೋಸ್ಟ್ ಮಾಡಿದ ಮಸಾಲೆ ಎಲ್ಲ ತಣ್ಣಗಾಗಿದೆ. ಈಗ ರೋಸ್ಟ್ ಮಾಡಿದ ಮಸಾಲ ಮತ್ತು ತೆಂಗಿನ ತುರಿ ಕೊಕೊನಟ್ ಗ್ರೇಟೆಡ್ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬುವ, ಗ್ರೈಂಡ್ ಮಾಡುವ. ಇಲ್ಲಿ ನಾನು ಪಾತ್ರೆ ಬಿಸಿಗಿಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ತುಪ್ಪ ಗೀ ಹಾಕೋಣ. ಒಗ್ಗರಣೆಗೆ ಗೀ ಹಾಕಿದ್ರೆ ಟೇಸ್ಟ್ ಒಳ್ಳೆಯದಾಗ್ತದೆ. ಈಗ ಒಗ್ಗರಣೆ ಕೊಡುವ. ಮೊದಲಿಗೆ ಎಣ್ಣೆ ಬಿಸಿಯಾದಂಥ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೋಣ, ಕ್ರ್ಯಾಕಲ್ ಆಗಲಿ. ಸಾಸಿವೆ ಚಟಪಟ ಆಗಿದೆ. ಈಗ ಈರುಳ್ಳಿ ಮತ್ತು ಒಗ್ಗರಣೆ ಸೊಪ್ಪು ಹಾಕೋಣ. ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಈರುಳ್ಳಿಯನ್ನು ಒಳ್ಳೆ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳುವ ಒಗ್ಗರಣೆಯಲ್ಲಿ. ಈರುಳ್ಳಿ ಕೆಂಪಾಗಿದೆ. ಈಗ ನಾವು ಟೊಮೆಟೊ ಹಾಕೋಣ. ಆನಂತರ ಚಿಕನ್ ಪೀಸಸ್ ಅಂತ ಆ್ಯಡ್ ಮಾಡುವ.
ಅದರೊಟ್ಟಿಗೆ ಅರಸಿನ ಟರ್ಮರಿಕ್. ಈಗ ನಾವು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಚಿಕನ್ನ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳುವ. ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡುವ. ಚಿಕನ್ ಹೈ ಫ್ಲೇಮಲ್ಲಿ 5 ಮಿನಿಟ್ ಫ್ರೈ ಆಗಿದೆ, ಸಾಕು. ಈಗ ನಾವು ರುಬ್ಬಿದ ಮಸಾಲ ಹಾಕೋಣ. ಪುನೊಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ನಾನು ಫ್ಲೇಮನ್ನು ಮೀಡಿಯಮ್ ಟು ಹೈಯಲ್ಲೇ ಇಟ್ಕೊಂಡಿದ್ದೇನೆ. ನಿಮ್ಗೆ ಎಷ್ಟು ದಪ್ಪ ಬೇಕಂತ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ತೇನೆ ನಾನು, ವಾಟರ್. ಸಾಲ್ಟ್ ಸಹ ಚೆಕ್ ಮಾಡ್ಕೊಳ್ಳಿ. ಈಗ ನಾವು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಚಿಕನನ್ನು ಬೇಯಲಿಕ್ಕೆ ಬಿಡುವ. 20 ಮಿನಿಟ್ಸ್ ಇದು ಬೇಯಲಿ ಚಿಕನ್. ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡಿ. ಬಾಯಿ ತೆಗೆದು ಒಮ್ಮೆ ಮಿಕ್ಸ್ ಮಾಡಿ ಪುನಃ ಇದನ್ನು ಬೇಯಲಿಕ್ಕಿಡುವ. ಸಾಕು, ಚಿಕನ್ ಒಳ್ಳೆ 20 ಮಿನಿಟ್ ಬೆಂದಿದೆ, ಸಾಫ್ಟ್ ಆಗಿದೆ. ನಮ್ಮ ಚಿಕನ್ ಕರಿ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಮೇಲಿಂದ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ, ಕೊರಿಯಾಂಡರ್ ಲೀವ್ಸ್.